ಗಜೇಂದ್ರಗಢದ ಜಿಕೆ ಬಂಡಿ ಗಾರ್ಡನ್ದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನದಿಂದ ಸರ್ವ ಜನಾಂಗದ ಶಾಂತಿಯ ತೋಟ ಜಾಗೃತಿ ಸಮಾವೇಶ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭ ಸಂಭ್ರಮದಿಂದ ನೆರವೇರಿತು. ಸಮಾರಂಭವನ್ನು ಉದ್ಘಾಟಿಸಿದ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ಆತ್ಮೀಯರಾದ ಸೋಂಪುರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅವರು ಯಾವ ರೀತಿ ತಮ್ಮ ಭಾಗದಲ್ಲಿ ಸಂಘಟನೆ ಮಾಡಿದ್ದಾರೆ, ಜನರಾಗಿದ್ದಾರೆ, ಅವರು ಮಾಡುವಂಥ ಕಾರ್ಯಕ್ರಮದಿಂದ ಸಮಾಜಕ್ಕೆ ಆಗುವಂಥ ಲಾಭಗಳು ಅನ್ನೋ ಕಾರಣಕ್ಕಾಗಿ ನೋಡಲಿಕ್ಕೆ ಬಂದೆ. ಅವರ ಸಂಘಟನೆ, ಅವರ ಹೋರಾಟವನ್ನು ಕೇಳಿದ್ದೆ. ನಾನು ಕೂಡ ಅವ್ರನ್ನ ಪ್ರಥಮ ಬಾರಿಗೆ ನಂದಗಡದಲ್ಲಿ ಅವ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಕಾರ್ಯಕ್ರಮದ ಶಾಸಕರು ಹೇಳಿದರು ಬರಬೇಕಂತ. ನನಗೂ ಆಶ್ಚರ್ಯ ಆಯಿತು. ಇಡೀ ಗಜೇಂದ್ರಗಢ ರೋಣ ಜನ ಎಲ್ಲ ಅಲ್ಲೇ ಇದ್ದರು, ಹೆಚ್ಚು ಕಮ್ಮಿ ಸುಮಾರು ಜನ. ನನಗೆ ಆಶ್ಚರ್ಯ ಆಯಿತು. ನಾವು ಇಲ್ಲೇ ಎಷ್ಟು ಜನ ಕೂಡ್ಸೋಕ್ಕಾಗಲ್ಲ ಸಂಗೊಳ್ಳಿ ರಾಯಣ್ಣ ಕಾರ್ಯಕ್ರಮಕ್ಕೆ. ಇಷ್ಟು ಜನ ಬಂದ್ರೆ 10 ನಿಮಿಷಕ್ಕೆ ಬಂದವ್ರು ನಾವು ಜಾಸ್ತಿ ಕೂತೆ. ಇವ್ರು ಏನಿದೆ ಇರ್ಬೋದು, ಇಷ್ಟು ಜನ ಕೂಡಿಸ್ಲಿಕ್ಕೆ ನಾವು ಕೂಡಿಸ್ಬೇಕಾದ್ರೆ ಒದ್ದಾಡಿ ಹೋಗ್ತೀವಿ ಜನರನ್ನೆಲ್ಲ. ಇವ್ರು ಅಷ್ಟು ದೂರ ತಂದು ಸಂಗೊಳ್ಳಿ ರಾಯಣ್ಣ ಮಾಡ್ತಾರೆ, ಏನೋ ಇರಬೇಕು ವಿಶೇಷ. ಸುಮಾರು 10 ಕಾರ್ಯಕ್ರಮ ಭಾಗವಹಿಸಿ ಅವರ ಇತಿಹಾಸ, ಹೋರಾಟ ಅದನ್ನೆಲ್ಲ ತಿಳ್ಕೊಂಡಾಗ ಇವರಿಂದ ಸಮಾಜಕ್ಕೆ ಮುಂದೆ ಬಹುಶಃ ಒಳ್ಳೆಯದಾಗ್ತದೆ. ಇವರು ನಾವು ಕೂಡ ಗುರುತಿಸ್ಬೇಕು, ಬೆಳೆಸಬೇಕು ಅನ್ನೋದು ನನಗೆ ಅಲ್ಲೇ ಸ್ಟೇಜ್ ಮ್ಯಾಗೆ ಬಂತು. ಹೀಗಾಗಿ ಭಾಳಷ್ಟು ಆಮ್ಯಾಗ ಅವ್ರ ಬಗ್ಗೆ ತಿಳ್ಕೊಂಡಾಗ ಭಾಳಷ್ಟು ಕೆಲಸ ಮಾಡ್ತಾರೆ. ಕನ್ನಡ ಪರ ಕೂಡ ಹೋರಾಟ ಇದೆ ಅವ್ರದ್ದು. ಗದಗ ಜಿಲ್ಲೆಗೆ ಸಂಬಂಧ ಬಂದಾಗ ಗದಗ ಜಿಲ್ಲೆ ಪರವಾಗಿ ಹೋರಾಟ ಮಾಡ್ತಾರೆ. ಉತ್ತರ ಕರ್ನಾಟಕಕ್ಕೆ ಸಮಸ್ಯೆ ಬಂದಾಗ ಉತ್ತರ ಕರ್ನಾಟಕ ಬಗ್ಗೆ ಹೋರಾಟ ಮಾಡ್ತಾರೋದು ಕೂಡ ನಾವು ಭಾಳಷ್ಟು ತಿಳ್ಕೊಂಡು ಅವ್ರ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಬೇಕು, ಅವ್ರಿಗೂ ಶಕ್ತಿ ಕೊಡಬೇಕಂತ ಆ ಕಾರಣಕ್ಕಾಗಿ ನಾವು ಬಂದಿದ್ದೆ. ಮೊನ್ನೆ ಕೂಡ ನಾವು ಬಹುಶಃ 15 ದಿವಸದಿಂದ ಒಂದು TV ಇಂಟರ್ವ್ಯೂಲ್ಲಿ ಹೇಳಿದೆ, ನಮ್ಮಲ್ಲಿ ಅರ್ಜಿ ಬಂದವ್ರನ್ನ ನಾವು ಬರ್ತಾರೆ ನಮ್ಮ ಕಡೆ. ನಾ ಇಷ್ಟು ವರ್ಷ ಆಯಿತು, ಅಷ್ಟು ವರ್ಷ ಆಯಿತು ಕೆಲಸ ಮಾಡಿದ್ದೀನಿ, ನನಗೆ ಅದು ಕೊಡಿ ಇದು ಕೊಡಿ ಅಂತ ನಾನು ಹೇಳಿದೆ. ನಮ್ಮ ಕಡೆ ಅರ್ಜಿ ಕೊಡೋದು ಬರೋದಲ್ಲ, ನಾವು ಅವ್ರ ಮನೆಯಲ್ಲಿ ಹುಡುಕಿ ತಿರುಗಿಬೇಕು. ರೋಣದಲ್ಲಿದ್ದಾರೆ, ಗದಗದಲ್ಲಿದ್ದಾರೆ, ಸೌದತ್ತಿಯಲ್ಲಿದ್ದಾರೆ ಅಂತ ಹುಡುಕಿ ತೆಗೆದಾಗ ಭಾಳಷ್ಟು ಸಮಾಜಮುಖಿಯಾಗಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಭಾಳಷ್ಟು ಜನ ಸಮಾಜ ಹೆಸರು ಹೇಳ್ಕೊಂಡು ಭಾಳಷ್ಟು ರಾಜಕೀಯ ಲಾಭ ಪಡಿತಾರೆ, ಆದರೆ ಅವರಿಂದ ಸಮಾಜಕ್ಕೆ ಏನೂ ಆಗೋಲ್ಲ. ಭಾಳಷ್ಟು ಜನ ನೋಡಿದ್ವಿ ನಾವು. ಅವ್ರು ಕೊನೆಯವರೆಗೆ ಅಧಿಕಾರದಲ್ಲಿರ್ತಾರೆ, ಅವ್ರಿಗೆ ಏನೂ ಆಗೋಲ್ಲ. ಅವ್ರ ಜಿಲ್ಲೆಗೆ ಆಗೋಲ್ಲ, ಅವ್ರ ತಾಲೂಕಿಗೆ ಆಗೋಲ್ಲ, ಅವ್ರ ಊರಿಗೆ ಕೂಡ ಆಗೋಲ್ಲ. ಕೊನೆಯವರೆಗೆ ಅಧಿಕಾರದಲ್ಲಿರ್ತಾರೆ. ಅಂಥವ್ರ ಅವಶ್ಯಕತೆ ಇವತ್ತಿಲ್ಲ. ಅವ್ರು ಯಾವುದೇ ಜಾತಿಯಲ್ಲಿ ಹುಟ್ಟಲಿ, ಯಾವುದೇ ಭಾಗದಲ್ಲಿ ಹುಟ್ಟಲಿ, ಅವ್ರಿಗೆ ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಮಾಡುವಂಥ ಕೆಲಸ ಆಗಬೇಕು ಅಂತ ನಿಟ್ಟಿನಲ್ಲಿ ಭಾಳಷ್ಟು ಜನ ಗುರುತಿಸಿದ್ದೀವಿ. ಚಾಮರಾಜನಗರ ಹಿಡಿದು ಬೀದರ್ವರೆಗೆ, ಬೀದರ್ನಿಂದ ಕಾರವಾರವರೆಗೆ ಯಾರು ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಭಾಳ ನಾವು ಇನ್ನೊಂದು 10 ವರ್ಷ ರಾಜಕಾರಣಿ ಮಾಡ್ಬೋದು ಅಷ್ಟೇ, ಮುಂದೆ ಯಾರು ಅನ್ನೋದು ಪ್ರಶ್ನೆ. ನಮ್ಮ ನಂತರ ಯಾರು ಬೇಕಲ್ಲ ತರುವಾಯ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಈ ರಥ ಸಾಮಾಜಿಕ ನ್ಯಾಯದ ರಥ ಇಲ್ಲಿವರೆಗೆ ತಂದಿದ್ದೇವೆ, ಮುಂದೆ ಸಾಧ್ಯ ಜಗ್ಗುವರಂತವ್ರನ್ನ ಬೆಳೆಸಿ ತಯಾರು ಮಾಡೋ ಅಂತ ಹೇಳಿದ್ರು. ಆ ರೀತಿಯಲ್ಲಿ ನಾವು ಕೂಡ ಈ ಸಮಾಜವನ್ನು ಪರಿವರ್ತನೆ ಮಾಡುವಂಥವ್ರು, ಸಮಾಜ ಪರವಾಗಿ ಕೆಲಸ ಮಾಡೋರನ್ನ ಬೆಳೆಸುವಂಥ ಪ್ರಯತ್ನ ಮಾಡಿದ್ವಿ. ಅದರ ಪ್ರಯುಕ್ತ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಶಾಸಕ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಹೋರಾಟವನ್ನು ಮಾಡಿದಂಥ ಸನ್ಮಾನ್ಯ HS ಸೋಂಪುರ್ ಅವರ ಜನ್ಮದಿನದ ಆಚರಣೆಯನ್ನು ಭಾಳ
ವಿಧಾಯಕವಾಗಿ ಮತ್ತು ರಚನಾತ್ಮಕ ಕಾರ್ಯಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೆ ಮೊದಲೇದಾಗಿ ನಾನು ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯ ಬಸವರಾಜ ದೇವರ ಪಾದಗಳಲ್ಲಿ ನಮಸ್ಕರಿಸಿ, ನಮ್ಮ ಗಜೇಂದ್ರಗಢ ನಗರದ ಭಾವೈಕ್ಯತೆ ಸಂಕೇತವಾದಂಥ ಪೂಜ್ಯ ತಕೇತ್ ಬಾಬಾ ಅವರ ಪಾದಗಳಲ್ಲಿ ನಮಸ್ಕರಿಸಿ, ಇವತ್ತು ಸನ್ಮಾನ್ಯ ಎಚ್ ಎಸ್ ಸೋಂಪುರ್ ಅವ್ರ ಮೇಲೆ ಒಂದು ವಿಶೇಷವಾದಂಥ ಪ್ರೀತಿ, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ಅವರು ಮೆಚ್ಚಿಕೊಂಡು ಅವ್ರದ್ದೇನಿಗೆ 74ನೇ ವಯಸ್ಸಿನ ಹುಟ್ಟಹಬ್ಬ ಐತಲ್ಲ, 74 47 48ನೇ ವಯಸ್ಸಿನ ಅವರ ಹುಟ್ಟಹಬ್ಬಕ್ಕೆ ಬಹಳ ಮಹತ್ವದ ಕಾಲದಲ್ಲಿ ಅವರು ಬಂದು ಅವರಿಗೆ ಶುಭವನ್ನು ಹಾರೈಸಲಿಕ್ಕೆ ಬಂದಂಥ ಕರ್ನಾಟಕ ರಾಜ್ಯ ಕಂಡಂಥ ಒಬ್ಬ ಅಪರೂಪದ ರಾಜಕಾರಣಿಗಳು. ಏನು ಇವತ್ತಿನ ದಿನಮಾನಗಳಲ್ಲಿ ಈ ದೇಶ, ಈ ರಾಜ್ಯ ಯಾವ ವ್ಯವಸ್ಥೆಯಲ್ಲಿ ನಾವೆಲ್ಲ ಮುಂದೆ ಹೋಗಬೇಕಾಗಿದೆ, ಆ ವ್ಯವಸ್ಥೆಗೆ ಅನುಗುಣವಾಗಿ ತಮ್ಮ ಇಡೀ ಬಾಳನ್ನೇ ಅದಕ್ಕೆ ಮುಡುಪಾಗಿಟ್ಟು ಇವತ್ತು ಕಾರ್ಯ ಮಾಡ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ನಮ್ಮ ಗಜೇಂದ್ರಗಢ ನಗರಕ್ಕೆ ಬಂದು ನಮ್ಮೆಲ್ಲರಿಗೆ ಅವರ ದರ್ಶನವನ್ನು ನೀಡಿದ್ದಕ್ಕೆ ನಾನು ಕೂಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಬಾದಾಮಿಯ ಜನಪ್ರಿಯ ಶಾಸಕರು ಸನ್ಮಾನ್ಯ ಚಿಮ್ಮನಕಟ್ಟಿಯವರು, ಅವರು ಕೂಡ ಯಾರು ಕಲ್ಪನೆ ಮಾಡಿದಷ್ಟು ನಾವೇನೋ ನಮ್ಮ ದೊಡ್ಡ ಚಿಮ್ಮನಕಟ್ಟಿ ಸಾಹೇಬರ ಹಿಂದನ ಬಾದಾಮಿ ಅಭಿವೃದ್ಧಿ ಹೋಗ್ಬಿಡ್ತೈತೆ ಅಂತ ಮಾಡಿದ್ವಿ. ಆದರೆ ಅವ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಇವತ್ತು ಬಾದಾಮಿ ಕ್ಷೇತ್ರದ ಒಂದು ಅಭಿವೃದ್ಧಿ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ಹೊಸದಾಗಿ ನಮ್ಮ ಯುವ ಸ್ನೇಹಿತರು ಉಮೇಶ್ ಮೇಟಿಯವರು, ಅವ್ರ ಜವಾಬ್ದಾರಿ ಭಾಳ ಇದೆ. ಯಾಕಂದ್ರೆ ಈ ಸಂದರ್ಭದಲ್ಲಿ ಅವ್ರ ತಂದೆಯವ್ರನ್ನ ನಾವು ನೆನೆಸ್ಕೊಳ್ಳೇಬೇಕಾಗತ್ತೆ, ದಿವಂಗತ ಹುಲ್ಲಪ್ಪ ಮೇಟಿಯವ್ರನ್ನ. ಅವರಲ್ಲಿರ್ತಕ್ಕಂಥ ಸರಳತೆ, ಜನರ ಜೊತೆ ಅವರು ಇರ್ತಕ್ಕಂಥ ಸಂಬಂಧ, ಮತ್ತು ಎಲ್ಲೇ ಜನಾಂಗ ಇಲ್ಲದಲ್ಲಿ ಅವರು ಕಾಯಂ ಆಗಿ ಶಾಸಕರಿಗೆ ಆಯ್ಕೆ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿತ್ವ ಇರ್ತಕ್ಕಂಥವ್ರು. ಅವ್ರಿಗೊಂದು ಕನಸಿತ್ತು, ನನ್ನ ಅಧಿಕಾರ ಅವಧಿಯಲ್ಲಿ ಬಾಗಲಕೋಟೆಯಲ್ಲಿ ಏನಾದರೂ ಮಾಡಿ ಮೆಡಿಕಲ್ ಕಾಲೇಜ್ ಅಂತ ತರಬೇಕು, ಸರ್ಕಾರಿ ಮೆಡಿಕಲ್ ಕಾಲೇಜ್. ಅಲ್ಲೊಂದಿದೆ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಆದರೆ ಅದರಿಂದ ಬಡವರಿಗೆ ಎಷ್ಟು ಉಪಯೋಗ ಆಕೈತೆ ಅನ್ನೋದು ನಮ್ಮೆಲ್ಲರಿಗೆ ಗುರ್ತಿದೆ. ಆದರೆ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಬಂದರೆ ಸಂಪೂರ್ಣವಾಗಿ ಬಡ ಜನತೆಗೆ ಅನುಕೂಲ ಆಗ್ತೈತೆ ಅನ್ನೋ ವಿಚಾರ ಇಟ್ಟುಕೊಂಡು ಅವತ್ತು ಅವರು ಜೀವಿತ ಇದ್ದಾಗ ಸರ್ಕಾರ ಜೊತೆ ಹೋರಾಟ ಮಾಡಿ
ಇವತ್ತು ಅಲ್ಲಿ ಒಂದು ಶಾಶ್ವತವಾದಂಥ ಮೆಡಿಕಲ್ ಕಾಲೇಜ್ ಮಾಡಿ ಈಗಾಗಲೇ ಭೂಮಿ ಪೂಜೆ ಮಾಡಿದ ಮೇಲೆ ಅವರೆಲ್ಲ ನಮ್ಮ ನಗಲದವ್ರು, ಅದಕ್ಕೆ ಅಂಥವ್ರ ಮಕ್ಕಳವ್ರು, ಅವರು ಕೂಡ ಮೃದು ಸ್ವಭಾವದವರು. ಅವರು ನಾನು ಇಷ್ಟೇ ಅವ್ರಿಗೆ, ನೀವು ಮುಂದೆ ನಡಿಬೇಕು. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಈಗ ಆಯ್ಕೆ ಆಗೀನಿ, ದೊಡ್ಡ ದೊಡ್ಡ ಲೀಡರ್ ಅದಾರ ಅನ್ನೋಕೆ ಹೋಗ್ಬೇಡ್ರಿ. ನಿಮ್ಮದೇ ಆದ ವ್ಯಕ್ತಿತ್ವವನ್ನು ನೀವೆಲ್ಲ ಮಾಡಿಕೊಂಡು ಏನು ಜನ ನಿಮ್ಮ ಮೇಲೆ ಆಸೆ ಇಟ್ಟಿದ್ದಾರೆ ಅದನ್ನೆಲ್ಲ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ತಾವು ಬರಬೇಕು ಅನ್ನೋ ಮಾತನ್ನು ಹೇಳಿ ನಿಮಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ ಸ್ನೇಹಿತರ ಅಂತ ಹನುಮಣ್ಣವ್ರು ಇವತ್ತು ನಮ್ಮ KB ಹುಬ್ಬಳ್ಳಿ KB ಐತಲ್ಲ, ಅವರು ಉಪಾಧ್ಯಕ್ಷರು ಮತ್ತು ನಮ್ಮ ಸಾಹುಕಾರಿಗೆ ಅತಿ ಪ್ರೀತಿಯಾದಂಥ ಅವ್ರಿಗೂ ಸಾಹುಕಾರಿಕೆಯಲ್ಲಿ ಏನು ಕಡಿಮೆ ಇಲ್ಲ. ಅವರು ಸಾಕಷ್ಟು ಶ್ರೀಮಂತರಿದ್ದರೂ ಕೂಡ ಏನು ಇವತ್ತು ನಮ್ಮ ಸನ್ಮಾನ್ಯ ಸಚಿವರು ಅವ್ರು ನಡೆದಂಥ ಹಾದಿಯಲ್ಲಿ ಹೋಗ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ಇರ್ತಕ್ಕಂಥವ್ರು, ಅವ್ರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಸಾನ್ನಿಧ್ಯ ವಹಿಸಿದ್ದ ಟಕ್ಕೆ ದರ್ಗಾದ ಹಜರತ್ ಸೈಯದ್ ನಿಜಾಮುದ್ದೀನ್ ಶಾ ಮಾತನಾಡಿದರು. ಅಡವೆಲಿದ್ದರೇನು ಪಟ್ಟಣವೆಂದೆನಿಸುವುದಯ್ಯ, ನಿಷ್ಠೆಯುಳ್ಳ ಭಕ್ತ ನೆಟ್ಟಡವೆಲಿದ್ದರೇನು ಪಟ್ಟಣವೆಂದೆನಿಸುವುದಯ್ಯ, ನಿಷ್ಠೆ ಇಲ್ಲದ ಭಕ್ತ ಪಟ್ಟಣವಾಗಿದ್ದರೂ ಅದು ನೆಟ್ಟಡವೆ ಎಂದೆನಿಸುವುದಯ್ಯ. ಪ್ರೀತಿಯ ಬಂಧುಗಳೇ, 18 ಮಸೀದಿ, 18 ಮಠ, 18 ಬಾವಿಗಳನ್ನು ಒಳಗೊಂಡು ಸೌಹಾರ್ದತೆಗೆ, ಭಾವೈಕ್ಯತೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಪಟ್ಟಣ ಗಜೇಂದ್ರಗಡ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಪ್ರತಿಷ್ಠಾನ ಗಜೇಂದ್ರಗಡ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಪುರಸ್ಕೃತರು, ಅಹಿಂದ ಚಿಂತಕರು, ಕನ್ನಡ ಪರ ಹೋರಾಟಗಾರರು, ವಕೀಲರಾದ ಸನ್ಮಾನ್ಯ ಶ್ರೀ HS ಸೋಂಪುರವರ ಜನ್ಮದಿನದ ಪ್ರಯುಕ್ತ ಸರ್ವ ಜನಾಂಗದ ಶಾಂತಿಯ ತೋಟ ಜಾಗೃತಿ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯರು ಜಗದ್ಗುರುಗಳು ರೇವಣಸಿದ್ದೇಶ್ವರ ಮಠದ ಧಾರವಾಡದ ಶ್ರೀ ಬಸವರಾಜ ದೇವರಲ್ಲಿ ನನ್ನ ಸೌಹಾರ್ದತೆಯ ಸಲಾಮನ್ನು ತಿಳಿಸಿ, ಯಾಕಂದರೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಶೀರ್ಷಿಕೆ ಅಡಿಯೊಳಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವ ಜನಾಂಗದ ಶಾಂತಿಯ ತೋಟದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಲಿಕ್ಕೆ ಯಾರು ಬರ್ತಾರೋ ಅಂತಕ್ಕಂಥ ವಿಚಾರ ಆಲೋಚನೆ ನಮ್ಮಲ್ಲಿ ಇತ್ತು. ಆದರೆ ಅದಕ್ಕೆ ಆದಂಥ ವ್ಯಕ್ತಿತ್ವ, ಅದಕ್ಕೆ ಆದಂಥ ಒಬ್ಬ ನಾಯಕರು ನಮ್ಮ HS ಸೋಂಪುರವರು ಆಯ್ಕೆ ಮಾಡಿ ನಮ್ಮ ಸತೀಶ್ ಜಾರಕಿಹೊಳಿ ಅವರನ್ನು ಈ ಕಾರ್ಯಕ್ರಮ ಉದ್ಘಾಟನೆಗೆ ಕರೆಸಿದ್ದು ಭಾಳ ಖುಷಿ ಆಗ್ತಕ್ಕಂಥ ವಿಚಾರ. ಯಾಕಂದರೆ ಪ್ರತಿಯೊಂದು ಹಂತದೊಳಗೆ ಜನರ ಏಳಿಗೆಗಾಗಿ ಶ್ರಮಿಸುವ ಶ್ರಮಿಕಾರರು ಎಲ್ಲರೂ ಕೂಡ ನನ್ನವರೇ ಅಂಥೇಳಿ ಭಾವಿಸಿ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತ ಬಯಸುವಂಥ ಸಂಕಲ್ಪವನ್ನು ಉಳ್ಳವರು ಸತೀಶ್ ಜಾರಕಿಹೊಳಿ ಅವರು ಅಂತಕ್ಕಂಥದ್ದು. ಯಾಕಂದ್ರೆ HS ಸೋಂಪುರವರು ಜನ್ಮದಿನ ನೆಪ ಮಾತ್ರ, HS ಸೋಂಪುರವರ ಜನ್ಮದಿನ ನೆಪ ಮಾತ್ರ, ಯಾವತ್ತೂ ಕೂಡ ಜನ್ಮದಿನ ಆಚರಿಸಿಕೊಳ್ಳುವಂಥವ್ರು ಅವರಲ್ಲ. ಆ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಶೀರ್ಷಿಕೆ ಅಡಿಯೊಳಗೆ ಈ ಒಂದು ಕಾರ್ಯಕ್ರಮ ಮಾಡಿ ಸಾಧನೆಗೈದಂಥ ವಿದ್ಯಾರ್ಥಿಗೆ ಪ್ರತಿಭಾ ಪುರಸ್ಕಾರ, ಜೊತೆಗೆ ಎಲ್ಲರೂ ಕೂಡ ಒಳಿತಾಗಬೇಕನ್ನೋ ನಿಟ್ಟಿನೊಳಗೆ ಯೋಚನೆಯನ್ನು ಮಾಡಿ ಸಾಗುವಂಥವ್ರು ನಮ್ಮ HS ಸೋಂಪುರವರು ಅಂತಕ್ಕಂಥದ್ದು. ಯಾಕಂದರೆ ಈ ಭಾರತದೊಳಗೆ ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ ಸೌಹಾರ್ದತೆಯಾಗಿ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು. ಯಾಕಂದರೆ ಈ ಭಾಗದೊಳಗೆ ಸೂಫಿಗಳು, ಸಂತರು, ಶರಣರು ಯಾವತ್ತೂ ಕೂಡ ಜಾತಿಯ ಪರವಾಗಿ ನಿಲ್ಲಲಿಲ್ಲ. ಸರ್ವ ಜನಾಂಗದ ಶಾಂತಿಯ ತೋಟದ ಈ ನಾಡಿನೊಳಗೆ ಎಲ್ಲ ಸೂಫಿಗಳು, ಸಂತರು, ಶರಣರು, ಯೋಗಿಗಳು, ತ್ಯಾಗಿಗಳು ಹಾಕಿಕೊಟ್ಟಂಥ ಮಾರ್ಗದೊಳಗೆ ನಾವೆಲ್ಲರೂ ಕೂಡ ನಡೆಯುವಂಥ ಅಗತ್ಯವಿದೆ ಅಂತಕ್ಕಂಥದ್ದು. ಇವತ್ತು ಗಜೇಂದ್ರಗಡ 18 ಮಸೀದಿ, 18 ಮಠ, 18 ಬಾವಿಗಳ ಒಳಗೊಂಡು ಸೌಹಾರ್ದತೆ ಸಂಕೇತವಾಗಿದೆ. ಈ ಭಾಗದೊಳಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲರನ್ನ ಗುರುತಿಸಿ ಸಾಧನೆಗೈದಂಥ ಎಲ್ಲರೂ ಕೂಡ ಪ್ರತಿಭಾ ಪುರಸ್ಕಾರ ಮಾಡಿದಂಥ ಶ್ರೇಯ ಯಾರಿಗಾದರೂ ಸಲ್ಲೋದು, ಇದು ನಮ್ಮ HS ಸೋಂಪುರವರಿಗೆ ಸಲ್ಲಬೇಕಂತಕ್ಕಂಥದ್ದು. ಯಾಕಂದ್ರೆ ನಾವೆಲ್ಲರೂ ಕೂಡ ಸೌಹಾರ್ದತೆ, ಭಾವೈಕ್ಯತೆಯನ್ನು ಕಾರ್ಯಕ್ರಮ ಮಾಡಬೇಕು. ಇವತ್ತು ನಮ್ಮ ಸೋಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋ ಕಾರ್ಯಕ್ರಮ ಮಾಡಿದಾರಪ್ಪ ಅಂದ್ರೆ ಒಂದಿಷ್ಟು ಜನಕ್ಕೆ ಅದು ಕೂಡ ಹೊಟ್ಟೆ ಉರಿ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಜನ ಇರ್ತಾರೆ ನಮ್ಮನ್ನು ಒಡೆದಾಳ್ಬೇಕನ್ನೋರು, ನಮ್ಮನ್ನು ಒಡೆದಾಳ್ಬೇಕನ್ನೋರಷ್ಟು ಜನ ಇರ್ತಾರೆ. ಆದರೆ ನಮ್ಮ HS ಸೋಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಇದರ ಹೆಸರು ಇಟ್ಟುಕೊಂಡಿದ್ದು ಅವ್ರಿಗೆ ನೋಡಿ ಅವರಿಗೂ ಕೂಡ ಹೊಟ್ಟೆ ಉರಿ ಆಗ್ತದೆ. ಯಾಕಂದರೆ ಇಲ್ಲಿ ಯಾವ ಜಾತಿ, ಯಾವ ಜನಾಂಗ, ಯಾವ ಒಬ್ಬ ವ್ಯಕ್ತಿ ಕೂಡ ನಿರ್ದಿಷ್ಟವಾಗಿ ಇರಲಿಕ್ಕೆ ಆಗೋದಿಲ್ಲ.
ಈ ಭೂಮಿಗೆ ನಾವು ಅತಿಥಿಗಳಾಗಿ ಬಂದೀವಿ, ಅತಿಥಿಗಳಾಗಿ ಇದ್ದು ಹೋಗಬೇಕಾಗಿದೆ. ಇರುವಂಥ 4 ದಿನ ನಾವೆಲ್ಲರೂ ಕೂಡ ಸೌಹಾರ್ದತೆ ಭಾವೈಕ್ಯತೆಯಾಗಿ ನಮ್ಮ ಜೀವನವನ್ನು ಕಳಿಬೇಕು. ಯಾವ ಜಾತಿ ಕಟ್ಟಿಕೊಂಡು ಏನು ಆಗಬೇಕಾಗಿಲ್ಲ. ಯಾಕಂದರೆ ಜಾತಿ ಮಾತು ನೋಡೋದಕ್ಕೆ ನೇರವಾಗಿ ಒಂದು ಮಾತನ್ನು ಹೇಳ್ತಾ ಇರ್ತೇನೆ ಯಾವತ್ತಿಗೂ ಕೂಡ ಒಂದು ವೇದಿಕೆ ಒಳಗೆ. ಜಾತಿ ಅನ್ನೋರಿಗೆ ನಾನು ಹೇಳೋದೇನಪ್ಪ ಅಂದ್ರೆ, ನಿನ್ನ ಮನೆಯೊಳಗೆ ನಿನ್ನ ಜಾತಿ, ನಿನ್ನ ಮನೆಯೊಳಗೆ ನೀನು ಮುಸಲ್ಮಾನನಾಗಿರು, ನಿನ್ನ ಮನೆಯೊಳಗೆ ನೀನು ಹಿಂದೂ ಆಗಿರು, ಹೊರಗಡೆ ಬಂದಾಗ ನಾವೆಲ್ಲರೂ ಒಂದು ಅಂತಕ್ಕಂಥದ್ದು ಭಾವನೆ ನಮ್ಮಲ್ಲಿ ಬರಬೇಕು. ಮನೆಗೆ ಸೀಮಿತವಾಗಬೇಕು ನಾವು, ಹೊರಗಡೆ ಯಾವತ್ತೂ ಸೀಮಿತರಾಗಬಾರ್ದು. ಮನೆಗೆ ನಾನು ಮುಸಲ್ಮಾನ, ಮನೆಯೊಳಗೆ ನಾನು ಹಿಂದೂ, ಹೊರಗಡೆ ಬಂದಾಗ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡಾಗ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಒಂದು ವಚನದೊಳಗೆ ಬರೀತಾರೆ, ಏನಪ್ಪ, ಕುಂಬಾರನು ಮಾಡಿದ ಹಣತೆ, ಗಾಣಿಗ ತೆಗೆದ ಎಣ್ಣೆ, ಮಾದಿಗ ಬಿತ್ತಿದ ಹತ್ತಿ, ಅದರಲ್ಲಿ ಬೆಳಗಿದ ದೀಪ ಬ್ರಾಹ್ಮಣ ಅಂತಕ್ಕಂಥದ್ದು. ಎಲ್ಲಿಯ ಜಾತಿ? ಎಲ್ಲಿದೆ ಇದರೊಳಗೆ ಜಾತಿ? ಹಾಗಾಗಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಹಂತದೊಳಗೆ ಗುರುಗಳಿಂದ, ವಿದ್ವಾಂಸರಿಂದ ಅದರ ಚರಿತ್ರೆಯನ್ನು ತಿಳಿದುಕೊಳ್ಳಬೇಕು. ಸೂಫಿಗಳು, ಸಂತರು, ಶರಣರು ಹಾಕಿಕೊಟ್ಟಂಥ ಮಾರ್ಗದೊಳಗೆ ನಾವೆಲ್ಲರೂ ಕೂಡ ನಡೆದಾಗ ಮಾತ್ರ ಆ ಸೂಫಿಗಳು ಹಾಕಿಕೊಟ್ಟಂಥ ಮಾರ್ಗಕ್ಕೆ ಸರಿಯಾದ ರೀತಿ ಒಳಗೆ ಸ್ಪಂದನೆ ಸಿಗ್ತೈತೆ ಅಂತಕ್ಕಂಥದ್ದು. ಅದಕ್ಕಾಗಿ ನಮ್ಮ ಸಂತ ಸೇವಾಲಾಲರ ವಚನದೊಳಗೆ ಬರೀತಾರೆ, ಭೂಕೇನ್ ಬಾಟಿ ಕರಾನು ತರ್ಸೇನ್ ಪಾಣಿ ಪಿಲಾನು, ಭೂಕೇನ್ ಬಾಟಿ ಕರಾನು ತರ್ಸೇನ್ ಪಾಣಿ ಪರಾನು, ಸಹಾರೆ ಮಾಂಗೆವಾರೆ ಆಶ್ರಯದೇನು ಅಂತಕ್ಕಂಥ ಮಾತು ನಮ್ಮ ಸೂಫಿ ಸಂತರೊಳಗೆ ಬರುವಂಥ ಸಂತ ಸೇವಾಲಾಲರು ಹೇಳ್ತಾರೆ. ಭೂಕೇನ್ ಬಾಟಿ ಕರಾನು ಅಂದ್ರೆ ಹೊಟ್ಟೆ ಹಸಿದು ಬಂದವನಿಗೆ ಅನ್ನವನ್ನು ಹಾಕ್ರಿ. ತರ್ಸೇನ್ ಪಾಣಿ ಪರಾನು ಅಂದ್ರೆ ಯಾರು ದಾಹದಿಂದ ಬಂದಿರ್ತಾರೋ ಅವ್ರಿಗೆ ನೀರು ಕೊಡ್ರಿ. ಆಶ್ರಯ ಮಾಂಗ್ಯವಾದ ಸಹಾರದೇನು ಅಂದ್ರೆ ಯಾರು ಆಶ್ರಯ ಕೇಳಿ ಬಂದಿರ್ತಾರೋ ಅವ್ರಿಗೆ ಸಹಕಾರವನ್ನು ಕೊಡ್ರಿ ಅಂತಕ್ಕಂಥ ಮಾತು ಸೇವಾಲಾಲರು ಹೇಳ್ತಾರೆ. ಯಾಕಂದರೆ ಅವ್ರ ಬಟ್ಟೆ ಗೋರ್ಮಾಟಿಗೆ ಕೊಡ್ರಿ ಅಂತ ಹೇಳಿಲ್ಲ, ಅವ್ರು ಬರೀ ಹಿಂದೂಗಳಿಗೆ ಸಹಕಾರ ಕೊಡ್ರಿ ಅಂತ ಹೇಳಿಲ್ಲ, ಅವ್ರು ಬರೀ ಮುಸಲ್ಮಾನರಿಗೆ ಸಹಕಾರ ಕೊಡ್ರಿ ಅಂತ ಹೇಳಿಲ್ಲ, ಅವರು ಎಲ್ಲರಿಗೂ ಅಂತಕ್ಕಂಥ ವಿಷಯ ಅದರೊಳಗೆ ಬಂತು. ಹಾಗಾಗಿ ಈ ಭಾಗದೊಳಗೆ ನಾವೆಲ್ಲರೂ ಕೂಡ ಸೌಹಾರ್ದತೆ ಭಾವೈಕ್ಯತೆಯಾಗಿ ಉಳಿಬೇಕಪ್ಪ ಅಂದ್ರೆ ಅನೇಕ ಸೂಫಿಗಳ, ಸಂತರ, ಶರಣರ ಕಾರ್ಯಕ್ರಮಗಳನ್ನು ಮಾಡಬೇಕು. ನಮ್ಮ ಸತೀಶ್ ಜಾಕಿರೋಳಿ ಅವರು ಬೆಳಗಾವಿಯವರು ಈ ಉತ್ತರ ಕರ್ನಾಟಕದೊಳಗೆ ಅತಿ ಹೆಚ್ಚು ಅಹಿಂದ ಸಮಾವೇಶಗಳನ್ನು ನಡೆಸಿ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಿ ಜನರಲ್ಲಿರ್ತಕ್ಕಂಥ ಒಡಕು ಪದ್ಧತಿಗಳನ್ನು, ಮೌಢ್ಯಗಳನ್ನು ತೆಗೆದುಹಾಕಿದ್ದು ಯಾರಂದ್ರೆ ನಮ್ಮ ಸತೀಶ್ ಜಾಕಿರೋಳಿ ಅವರು ಅಂತಕ್ಕಂಥದ್ದು. ಅಂಥ ಒಬ್ಬ ನಾಯಕರನ್ನು ಇವತ್ತು ನಮ್ಮ ಗಜೇಂದ್ರಗಡಕ್ಕೆ ಬಂದಿದ್ದು ನಮಗೂ ಕೂಡ ಬಹಳ ಖುಷಿ ಆಗ್ತಕ್ಕಂಥ ವಿಚಾರ. ಹಾಗಾಗಿ ನಾನು ಹೇಳೋದು ಒಂದೇ, ಎಲ್ಲರೂ ಕೂಡ ಜಾತಿಯನ್ನು ಬಿಟ್ಟು ಹಾಕ್ರಿ. ಈ ಭಾಗದೊಳಗೆ ಸದಾಕಾಲ ಸೌಹಾರ್ದತೆ ಭಾವೈಕ್ಯತೆ ಉಳಿಬೇಕು. ಯಾಕಂದರೆ ಇದು ಸೂಫಿ ಸಂತರ ನಾಡು ಅಂತಕ್ಕಂಥದ್ದು. ಹಾಗಾಗಿ ನನ್ನ ಮಾತಿಗೆ ವಿರಾಮ ನೀಡೋಕ್ಕೂ ಮೊದಲು ಕೊನೆಯದಾಗಿ ನಮ್ಮ ಗೋಪಾಲಕೃಷ್ಣ ಅಡಿಗರ ಕವಿತೆಗೆ ಅಡಿಗೆರ ಹಾಕುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇವೆ. ಕಟ್ಟುವೆವು ನಾವು ಹೊಸನಾಡೊಂದನ್ನು, ರಸದ ಬೀಡೊಂದನ್ನು. ಕಟ್ಟುವೆವು ನಾವು ಹೊಸನಾಡೊಂದನ್ನು, ರಸದ ಬೀಡೊಂದನ್ನು. ಹೊಸ ನೆತ್ತರ ಕುಕ್ಕಿ ಹಾರಿ ಹೋಗುವ ಮುನ್ನ, ಮರೆಯದಿ ಮಾಂತ್ರಿಕ ಮಾಟ ಮಸುಳುವ ಮುನ್ನ, ಉತ್ತುಂಗ ಸಾಹಸದ ಉತ್ಸಾಹ ವೀಚಿಗಳ ಶುಪ್ತ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸನಾಡೊಂದನ್ನು, ಕಟ್ಟುವೆವು ನಾವು ಹೊಸನಾಡೊಂದನ್ನು. ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ, ಎಲ್ಲರೂ ಕೂಡ ಆರೋಗ್ಯದಿಂದ ಬಾಳುವಂತಾಗಲಿ. ಎಪ್ಪತ್ತುಗಿರಿ ಸುತ್ತೋದಕ್ಕಿಂತ ಕಪ್ಪತ್ತುಗಿರಿ ಈ ಭಾಗದೊಳಗೆ ಹರಿದು ಎಲ್ಲ ರೈತರ ಬಾಳು ಹಸಿರಾಗಲಿ. ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ, ಎಲ್ಲರೂ ಕೂಡ ಆರೋಗ್ಯದಿಂದ ಬಾಳುವಂತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಬದಾಮಿ ಶಾಸಕ ಭೀಮಸೇನ್ ಚಿಮ್ಮನಕಟ್ಟಿ, ಬಾಗಲಕೋಟೆ ಶಾಸಕ ಉಮೇಶ್ ಮೇಟಿ, ಧಾರವಾಡದ ಶ್ರೀ ಬಸವರಾಜ ದೇವರು ಸಾನ್ನಿಧ್ಯ ವಹಿಸಿದ್ದರು. ವಿದ್ಯಾರ್ಥಿಗಳಾದ ರಿದ್ದಿ ಅಜಿತ್ ಬಾಗ್ಮಾರ್, ಸೌಮ್ಯ ಸಾರಂಗಮಠ್, ಸೃಷ್ಟಿ ಮೇಟಿ, ಪದ್ಮಾವತಿ ಶಾಬಾದಿ, ಮುಖಂಡ ಬಸವರಾಜ್ ಕೊಟಗಿ ಜೊತೆ ದ್ವಿತೀಯ PUC SSLCಯ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ನಡೆಯಿತು. ಹಾಲ್ಗಿರಿ ಮಠದ ಪೂಜ್ಯ ಶ್ರೀ ಮುಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳು ವಿಡಿಯೋ ಮೂಲಕ ಸಂದೇಶ ತಿಳಿಸಿದರು. ಅಶೋಕ್ ಬಾಗ್ಮಾರ್, ವಾಕರ ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷ ಸುನಿಲ್ ಹನುಮಣ್ಣವರ್, ರಾಜು ಸಾಂಗ್ಲಿಕರ್, ಸಿದ್ದಣ್ಣ ಬಂಡಿ ಇನ್ನಿತರರು ಉಪಸ್ಥಿತರಿದ್ದರು.